ಶ್ರೀ ಬಸವ ಟಿವಿಯ ಸಮಸ್ತ ಪ್ರಿಯ ವೀಕ್ಷಕರಿಗೆ ಶರಣಾರ್ಥಿ. ರೈತ ಮಿತ್ರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ರೈತ ದೇಶದ ಬೆನ್ನೆಲುಬು. ರೈತರು ಆರ್ಥಿಕತೆ ಬೆನ್ನೆಲುಬು. ಹಾಗೆ ಭಾರತೀಯ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನರು ಆದಾಯದ ಮೂಲವಾಗಿ ಕೃಷಿಯನ್ನು ಅವಲಂಬಿಸಿಕೊಂಡಿದ್ದಾರೆ. ರೈತರು ಕೈಗಾರಿಕೆಗಳಿಗೆ ಆಹಾರ, ಮೇವು ಮತ್ತು ಇತರ ಕಚ್ಚಾ ವಸ್ತುಗಳನ್ನು ಒದಗಿಸುವುದರ ಜೊತೆಗೆ ಅವರ ಜೀವನವನ್ನು ಸುಭದ್ರಗೊಳಿಸಿಕೊಂಡಿದ್ದಾರೆ. ಹಾಗೆ ಅವರು ಭಾರತೀಯ ಜನಸಂಖ್ಯೆಯ ಬಹುಪಾಲು ಜೀವನೋಪಾಯದ ಮೂಲವಾಗಿಯೂ ಕೂಡ ಕೃಷಿಯೊಂದಿಗೆ ಕಾರ್ಯನಿರ್ವಹಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂಚಿಕೆಯ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಒಬ್ಬ ವಿಶೇಷ ಆಹ್ವಾನಿತರಾಗಿ ನಮಗೆ ಶ್ರೀಯುತ ಚೆನ್ನಪ್ಪನವರು ಬಂದಿದ್ದಾರೆ. ಅವರು ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವರು ಗೋಜನೂರು ಹಳ್ಳಿ, ಲಕ್ಷ್ಮೀಶ್ವರ ತಾಲೂಕು, ಗದಗ ಜಿಲ್ಲೆಯಿಂದ ಬಂದಿರ್ತಾರೆ. ಈಗಾಗಲೇ ಕಳೆದ 2 ಸಂಚಿಕೆಯಲ್ಲಿ ಸಾಕಷ್ಟು ಸಾವಯವ ಕೃಷಿ ಮತ್ತು ಸಿರಿಧಾನ್ಯ ಬೆಳೆ, ಪಶುಸಂಗೋಪನೆ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ಇವತ್ತಿನ ಒಂದು ಸಂಚಿಕೆಯಲ್ಲಿ ಕೃಷಿ ಜಾಗೃತಿ ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವುದು, ಈ ಒಂದು ವಿಷಯವಾಗಿ ನಾವು ನಮ್ಮೊಂದಿಗೆ ಚರ್ಚೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಚೆನ್ನಪ್ಪನವರೇ, ಇವತ್ತು ಕೃಷಿ ಅರಿವು ಅಂತಕ್ಕಂಥದ್ದು ಬಹಳ ಮುಖ್ಯ. ಏನಕ್ಕೆ ಅಂತ ಯಾಕೆ ಮಾತು ಹೇಳಿದೆ ಅಂತಂದರೆ, ಸುಮಾರು ಜನ ನಾನು ಗಮನಿಸಿರ್ತಕ್ಕಂಥದ್ದು, ಹಳ್ಳಿಗಳಿಂದ ಜನ ವಲಸೆ ಹೋಗ್ತಾರೆ, ಪಟ್ಟಣ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಇವಾಗ ಸುಲಭವಾಗಿ ಬರಬೇಕು, ಏನು ಹೇಳಿ, ಸುಲಭವಾಗಿ ತಟ್ಟೆ ಊಟ ಬರಬೇಕು ಅಂತ ಒಂದು ಇರೋ ಪರಿಸ್ಥಿತಿಯಲ್ಲಿ ಇವತ್ತು ಆಹಾರ ಧಾನ್ಯಗಳ ಒಂದು ಶಾರ್ಟೇಜ್ ಆಗ್ತಾ ಇದೆ. ಇವತ್ತು ಎಲ್ಲ ಬೆಲೆಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ವ್ಯವಸಾಯ ಅಂತಕ್ಕಂಥದ್ದು ಕುಂಠಿತಗೊಳ್ತಾ ಇದೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಇವತ್ತಿದೆ ಅಂತ. ಆ ಒಂದು ನೆಲೆಗಟ್ಟಿನಲ್ಲಿ ನೋಡಿದಾಗ ಹಲವಾರು ಪ್ರಶ್ನೆಗಳೊಂದಿಗೆ ನಾವು ಸಂವಾದವನ್ನು ಮುಂದುವರ್ಸೋಣ. ವಿಶೇಷವಾಗಿ ಇದ್ರ ಬಗ್ಗೆ ನೀವು ಒಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ, ಯುವಕರಿಗೆ ಇದರ ಬಗ್ಗೆ ಅರಿವು ಬರಬೇಕು, ತಿಳುವಳಿಕೆ ಬರಬೇಕು ಅಂತ. ಹಂಗಾದರೆ ನನಗನ್ಸೋದು ವಿದ್ಯಾರ್ಥಿ ದೆಸೆಯಿಂದನೇ ಇದರ ಅರಿವು ಶುರುವಾಗಬೇಕೇನೋ ಅಂತ. ಸೊ ಹಾಗಾದರೆ ವಿದ್ಯಾರ್ಥಿಗಳು ಏನಾದರೂ ಈ ಕೃಷಿ ಬಗ್ಗೆ ಆಸಕ್ತಿ ತಳಿಬೇಕು ಅಂತಂದರೆ ಏನು ಮಾಡ್ಬೋದು ಅಂತಕ್ಕಂಥ ಒಂದು ಪ್ರಶ್ನೆಗೆ ತಾವು ಉತ್ತರ ಕೊಡಬೇಕು. ಏನಿಲ್ಲ ಸರ್, ಈಗ ಭೂಮಿಗೆ ನಾವು ಬೀಜ ಹಾಕ್ತೀವಿ ನಾವು. ಹಾಂ, ಹೌದಾ? ಬೀಜ ದೊಡ್ಡದಾಗಿ ಬೆಳೆ ಬಂದಾಗ ಬರ್ತೈತೆ ಅಂತಂದ್ರೆ ಹಾಕ್ತಿವಿ. ಹಂಗೆ ಪ್ರತಿಯೊಂದು ವರ್ಷ ನಾವು ಹಂಗೆ ಬೀಜ ಹಾಕ್ತಿರ್ತೀವಿ, ಹಂಗೆ ಬೆಳ್ಕೊಂತ ಬರ್ತೈತಿ. ಹಂಗೆ ನಾವು ಇದನ್ನೆಲ್ಲ ಮಾಡೋರು ಯಾರು? ಮಾನವ ಸಂಕುಲ ಅಂದ್ರೆ ಯಾರು? ಇವತ್ತು ನಾವು ಇರ್ತಕ್ಕಂಥ ವಿದ್ಯಾರ್ಥಿಗಳು, ಅಂದ್ರೆ ಶಾಲೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು, ಅವರ ಮುಂದೆ ಒಬ್ಬ ದೊಡ್ಡ ರೈತರ ಹಾಕಾರ, ಪ್ರಜ್ಞಾವಂತ ರೈತರ ಹಾಕಾರ. ಇವೆಲ್ಲ ಮಾಡ್ಬೇಕಂದ್ರೆ ಈಗ ಒಂದು ಏನಂತಂತಂದ್ರೆ, ಒಂದು ಅವಧಿಯಲ್ಲಿ ನಾವೊಂದು ನಮ್ಮ ಮನೆಯಲ್ಲಿ ಏನಿದೆ ನಾವು ಇದನ್ನೇನು ಸುಧಾರಣೆ ಮಾಡ್ಬೋದು ಅನ್ನೋಂಥ ಭಾವನೆ ಬರ್ಬೇಕಂತಂದ್ರೆ ವಿದ್ಯಾರ್ಥಿನ ಒಂದು ಅವಧಿಯಲ್ಲಿ ಅದು ಸರಿಯಾಗಿ ತಿಳ್ಕೊಬೇಕು. ಇದು ಒಂದು ಪಾರ್ಟ್ ಟೈಮ್ ಕೆಲಸ ಅಂತ ತಿಳ್ಕೊಬೇಕು ಹೊರತು ಅದು ನಮ್ದು ಅಲ್ಲ ಅಂತ ತಿಳ್ಕೊಬಾರ್ದು. ಕೃಷಿ ನಮ್ದು ಅಲ್ಲ ಅಂತ ತಿಳ್ಕೊಬಾರ್ದು. ಆನಂತರ ಅದ್ರ ಬಗ್ಗೆ ಎಷ್ಟು ಹೀನಾಸ್ಥಿತಿ ಆಗೈತೆ ಅಂತಂದ್ರೆ, ಕೃಷಿ ಅಂದ್ರೆ ಬ್ಯಾಡಪ್ಪ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡತ್ತೆ. ಖಂಡಿತ. ಯಾಕಂತಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮಿಂದ ನಮ್ಮ ಮಕ್ಕಳನ್ನ ನಾವು ಹಾಳು ಮಾಡ್ತಾ ಇದ್ದೇವೆ ನಾವು. ಈಗ ಮೊನ್ನೆ ನಾವು ಒಂದು ಸಂವಾದ ಕಾರ್ಯಕ್ರಮ ಹೋದಾಗ ಒಬ್ಬ ಹೇಳಿದ ರೈತನ ಮಗ ಹೇಳಿದ. ಏನ್ ಹೇಳಿದ ಅಂತಂದ್ರೆ, ಅವತ್ತ ಹಿರಿಯರು ಏನ್ ಮಾಡ್ತಾರೆ ಅಂತಂದ್ರೆ, ಸಗಣಿಗಳನ್ನ ಬಿದ್ದಂತ ಸಗಣಿಗಳನ್ನ ಅದನ್ನ ತೆಗೆದುಕೊಂಡು ಹೋಗಿ ತಿಪ್ಪಿಗೆ ಹಾಕ್ತಿದ್ರು. ಇವತ್ತು ಸಗಣಿಗಳನ್ನ ದಾಟಿ ಹೋಗ್ತಾ ಇದಾರೆ. ಅಂದ್ರೆ ಅದು ಗೊತ್ತಿಲ್ಲ ಮಕ್ಕಳಿಗೆ. ಅವಾಗ ಹೇಳಿದಾಗ ಏನಂದ್ರೆ, ನೀವ ನಮಗೆ ಸಾಲಿ ಕಲಿಸಿಲ್ಲ ಅಂತ ಹೇಳಿದ್ರು ಅವರು. ಅಂದ್ರೆ ಮಗ ತಂದೆಗೆ ಹೇಳಿದ, ನೀವ ನಮಗೆ ಸಾಲಿ ಕಲಿಸಿಲ್ಲ, ಅದ್ರ ಬಗ್ಗೆ ನೀವು ಅರಿವು ಮೂಡಿಸಿಲ್ಲ ಅಂತ ಹೇಳಿದ್ರು ಅವರು. ಹಂಗ ವಿದ್ಯಾರ್ಥಿನ ಅವಧಿಯಲ್ಲಿ ಏನೈತೆ ಅಂತಂದ್ರೆ, ಕೃಷಿ ಅಂದ್ರೆ ಏನು, ಕೃಷಿ ಬಗ್ಗೆ ನಾವು ಏನು ಕಲಿಬಹುದು, ಏನನ್ನು ಕಲಿತ್ರೆ ನಾವು ಕೃಷಿ ಮಾಡ್ಬೋದು. ಅದರಿಂದ ನಾವು ಯಾವ ವಿದ್ಯಾರ್ಥಿಯನ್ನ ನಾವು ಈಗ ಹೆಂಗಂತಂದ್ರೆ, ಈಗ BSc ಮಾಡಿದ್ವಿ, MA BEd ಮಾಡಿದ್ವಿ, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಬಟ್ ಒಬ್ಬ ಕೃಷಿ ಒಬ್ಬ ಪ್ರಾಮಾಣಿಕ ಒಬ್ಬ ರೈತ ಆದಂತಂದ್ರೆ, ಉತ್ತಮ ರೈತ ಆದ್ರೆ ಅವನು ಒಬ್ಬ ಪೋಸ್ಟಿಂಗ್. ಹೌದಾ? ಖಂಡಿತ. ಈಗ ಎಲ್ಲಕ್ಕಿಂತ ದೊಡ್ಡ ಒಂದು ಬೃಹತ್ವಾದ ಕೈಗಾರಿಕೆ ಅಂದ್ರೆ ಅದಂದ್ರೆ ರೈತ, ಅದ ಕೃಷಿ. ಹೌದು. ಅದ್ರಂತ ಯಾವ ಹೇಳ್ತಾರ ಅಂತಂದ್ರೆ, ಇವನಷ್ಟು ಒಂದು ಒಡನಾಡಿಗಳು ಯಾವಲ್ಲ. ಪ್ರಾಣಿಯಿಂದ ಹಿಡ್ಕೊಂಡು ಜೀವ ಸಂಕುಲ ಹಿಡ್ಕೊಂಡು ಎಲ್ಲ ಸಂರಕ್ಷಣೆ ಮಾಡೋ ಶಕ್ತಿ ಯಾರಿಗೈತಪ್ಪ ಅಂದ್ರೆ ರೈತಗೈತೆ. ರೈತಿಗೆ ಯಾರಪ್ಪ ಅಂತಂದ್ರೆ ಇವತ್ತು ಇರ್ತಕ್ಕಂಥ ಯುವಕರು ಏನದ್ರಲ್ಲ ಅಂದ್ರೆ, ವಿದ್ಯಾರ್ಥಿಯನ್ನು ಕಲಿತಕ್ಕಂಥ ಇರೋದ್ರಲ್ಲ, ಕಲಿಬೇಡ ಅಂತ ಹೇಳೋದಲ್ಲ, ವಿದ್ಯಾರ್ಥಿ ಜೊತೆಗೆ ಕೃಷಿ ಬಗ್ಗೆನೂ ಅರಿವು ಇರ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಸರ್. ಬಹಳ ಒಳ್ಳೇದು ಸರ್. ಇದು ಏನಕ್ಕಂದ್ರೆ, ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ಪ್ರಜೆಗಳು, ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಅಂತಂದರೆ ಅವ್ರಿಗೆ ನಮ್ಮ ದೇಶದ ಭವಿಷ್ಯ. ಇವತ್ತು ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಆಹಾರ ಸಮಸ್ಯೆ, ಊಟ ಇಲ್ಲ,
ಯಾಕೆ ಊಟ ಇಲ್ಲ ಅಂತಂದರೆ ವ್ಯವಸಾಯ, ನಾನು ಆಗಲೇ ಹೇಳ್ದಂಗೆ ವ್ಯವಸಾಯ ಅಂತಕ್ಕಂಥದ್ದು ಅವನತಿ ಆಗ್ತಾ ಇದೆ ಅಂತ. ಅಂದರೆ ಈ ಮಕ್ಕಳು ಅಥವಾ ಯುವಕರು, ಇನ್ನು ಕಾಲೇಜು ಹಂತದಲ್ಲಿರ್ತಕ್ಕಂಥ ಯುವಕರಾಗಿರ್ಬೋದು, ಇದ್ರ ಬಗ್ಗೆ ತಿಳುವಳಿಕೆ ಮಾಡ್ಕೋಬೇಕಾದ್ರೆ ಅದಕ್ಕೆ ಶಾಲಾ ಕಾಲೇಜುಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಅಥವಾ ಪೋಷಕರಾಗಿರ್ಬೋದು, ಅದರ ನಿಟ್ಟಿನಲ್ಲಿ ಅವ್ರೇನು ಮಾಡ್ತಾರೆ, ನಾನು ರೈತಪ್ಪ, ನಾನು ತುಂಬ ಕಷ್ಟಪಡ್ತೀನಿ, ನನ್ನ ಮಕ್ಕಳು ಈ ಥರ ಕಷ್ಟಪಡೋದು ಬೇಡ ಅಂತ ಕೆಲವು ಪೇರೆಂಟ್ಸ್ ಅಂದ್ಕೊಳ್ತಾರೆ. ಅದು ತಪ್ಪು ಅಂತ ಅಲ್ವಾ? ಭಾಳ ತಪ್ಪು ಅದು. ಏನಕ್ಕಂದರೆ ಇವತ್ತು ಕೆಲಸ ಮಾಡೋದು, ಇವತ್ತು ಇಡೀ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥದ್ದು ರೈತ. ಸೊ ನಾವು ಚಿಕ್ಕದಾಗಿ ಮನೆಯಲ್ಲಿ ಹೇಳ್ತಿದ್ರು, ಓದಿ ಏನೋ ಮಾತಾಡ್ತಿದ್ರು, ಮರ್ತೋಯ್ತು ನನಗೆ, ಕುಚಂಬಟ್ಟ ಆದ, ಓದಲಿಲ್ಲ ನಮ್ಮ ರೈತ ಅನ್ನ ಕೊಟ್ಟ ಅಂತ. ಓದದೇ ಇಲ್ಲ ಅಂದರೂ ಕೂಡ ಅನ್ನ ಕೊಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ರೈತ ಮಾತ್ರ. ಆ ಒಂದು ಕೃಷಿ ಇದನ್ನ ಯಾಕೆ ನಾವು ಜನ ಕಡೆಗಣಿಸ್ತಾರೆ ಅಂತಕ್ಕಂಥದ್ದು ಗೊತ್ತಾಗಿಲ್ಲ. ನೀವು ಒಳ್ಳೆ ಮಾತು ಹೇಳಿದ್ರಿ, ಅರಿವು ಮೂಡಿಸ್ಬೇಕು ವಿದ್ಯಾರ್ಥಿಗಳ ದೆಸೆಯಿಂದನೇ ಅವ್ರಿಗೆ ಅದರ ಒಂದು ಮಹತ್ವವನ್ನು ತಿಳಿಸಿ ಹೇಳಿದ್ರೆ ಬಹುಶಃ ಒಳ್ಳೆಯದಾಗುತ್ತೆ ಅಂತ. ಅವರೆಲ್ಲನೂ ತಮ್ಮನ್ನು ತಾವು ಇನ್ನೂ ಅವರು ಎಜುಕೇಷನ್ ಇರೋದ್ರಿಂದ, ಶಿಕ್ಷಣ ಇರೋದ್ರಿಂದ ವೈಜ್ಞಾನಿಕ ವಿಧಾನಗಳನ್ನು, ಟೆಕ್ನಿಕ್ಸ್ನ ಅವರು ಬಳಸ್ಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಗಳನ್ನು ಬೆಳೀಬೋದು, ಇನ್ನೂ ಚೆನ್ನಾಗಿ. ಅದರಲ್ಲೂ ಕೂಡ ನೀವು ಹೇಳಿದ್ರೆ ಒಂದು ಪೋಸ್ಟಿಂಗ್ ಸಮ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ನಾನು ಅದನ್ನು ಅಕ್ಷರಶಃ ಒಪ್ತೀನಿ. ಯಾಕಂದರೆ ಯಾವುದೋ ಒಂದು ಜಾಬ್, ಎಲ್ಲೋ ಒಂದು ಪೋಸ್ಟಿಂಗ್ ಆಯಿತು, ಎಷ್ಟೋ ಒಂದು ಸಂಬಳ ಕೊಡ್ತಾರೆ ಅಂತ. ಇಲ್ಲಿ ನೀವು ಓನರು, ಹೌದು, ನಾವು ಓನರ್, ಮಾಲೀಕರು ನೀವು ಅಲ್ಲ. ಅದಕ್ಕಿಂತ ಮುಖ್ಯ ಒಂದು ಹಿಂದೆ ಗಾದೆ ಮಾತಿತ್ತು, ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಅಂತ. ಕರೆಕ್ಟ್ ಹೇಳಿದ್ರೆ ನೋಡಿ, ಬಿಕ್ಕುವುದು ಜಗವಲ್ಲ ಅಂತಂದ್ರೆ ಬಿಕ್ಕುವುದು ಜಗವಲ್ಲ, ಅದರ ಸವಿಸ್ತಾರಾಗಿ ಅರ್ಥ ಮಾಡ್ಕೊಂಡಾಗ ಹೆಂಗ್ ಬಿಕ್ತೈತೆ ಮನುಷ್ಯ ಒಂದು ಬಿಕ್ಕು ಮುಂದೆ ಏನ ನಮಗ ಪರಿಣಾಮ ಆಕತಿ, ಹಂಗ ದೇಶನ ಜನನ ಬಿಕ್ತಾರ ಅನ್ನೋದನ್ನ ಅವತ್ತ ಗಾದೆ ಮಾತುಗಳನ್ನ ಕಟ್ಟಿ ಸಿಗಲ್ಲ ಯಾರಿಗೂ ಅಂತ. ಎಲ್ಲರೂ ಹಸಿವಿನಿಂದ ಅಲ್ಲ, ಮುಂದೆ ಒಕ್ಕಲಿಗೆ ಒಕ್ಕದಂದ್ರೆ ಮುಂದಿನ ನಿರ್ಮಾಣದ ಒಕ್ಕಲಿಗೆ ಒಕ್ಕದಿದ್ರೆ ಬಿಕ್ಕುವುದು ಜಗವೆಲ್ಲ. ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ, ಅಕ್ಷರಶಃ ಸತ್ಯ ಆಯಿತು. ಇದನ್ನ ನಾನು ಖಂಡಿತವಾಗ್ಲೂ ಸಂಪೂರ್ಣವಾಗಿ ಒಪ್ತೀನಿ. ಇದನ್ನು ಪ್ರತಿಯೊಬ್ಬ ವೀಕ್ಷಕರು ಈ ಮಾತನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ಮುಂದೆ ಒಂದು ಪ್ರಶ್ನೆ ಇದೆ ಚೆನ್ನಪ್ಪನವರೇ. ಕೃಷಿ ಅಧಿಕಾರಿಗಳು ಏನಾದರೂ ಆದರೆ, ಈ ಓದಿ ಒಳ್ಳೆ ಎಜುಕೇಷನ್ ಮಾಡಿಕೊಂಡು ಕೃಷಿ ಅಧಿಕಾರಿಗಳಾದರೆ ಅವರು ಏನಾದರೂ ರೈತನ ಒಂದು ಸಂಕುಲವನ್ನು ಬೆಳೆಸೋದಕ್ಕೆ ಅಥವಾ ರೈತರಿಗೆ ಸಹಾಯ ಮಾಡೋದಕ್ಕೆ ಅಥವಾ ವ್ಯವಸಾಯವನ್ನು ಅಭಿವೃದ್ಧಿಗೊಳಿಸ್ಲಿಕ್ಕೆ ಏನಾದರೂ ಸಾಧ್ಯ ಆಗುತ್ತಾ ಅಥವಾ ಹೇಗೆ ಅಂತ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಈಗ ಏನಾಯ್ತು ಅಂತಂದ್ರೆ ಸರ್, ಒಂದು ನಾವು BSc ಅಗ್ರಿ ಆಗಲಿ, ಈಗ ನಾವು ಡಿಪ್ಲೊಮಾ ಒಂದು ಅಗ್ರಿ ಆಗಲಿ, ಒಂದು ನಾವು ಏನೋ ಕಲಿಬೇಕಂತಂದ್ರೆ ಒಂದು ಸಮಾಜನ ತಿದ್ದೋಕನ ಸಲುವಾಗಿ ಪೋಸ್ಟಿಂಗ್ ಅದಾವು. ಕರೆಕ್ಟ್. ಒಂದು ನಾವು ಮಾಡ್ಕೊಂಡ್ರೆ, ಈಗ ಒಬ್ರು ಬೋಧಕರಾಗಿರ್ತಾರೆ, MA BEd ಆಗಿರ್ತಿ, BA BEd ಆಗಿರ್ತಿ, ಆ ವಿದ್ಯಾರ್ಥಿಗಳನ್ನ ಒಂದು ಒಳ್ಳೆ ಆದರ್ಶ ವಿದ್ಯಾರ್ಥಿಗಳನ್ನ ಮಾಡಿ ಆದರ್ಶ ಒಂದು ಪ್ರಜ್ಞಾವಂತನ ಮಾಡಾಕನ ಬೋಧಕರು ಇರ್ತಾರೆ. ಹಂಗೆ ಈ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ನಾವು ಬಂದ್ವಿ ಅಂತಂದ್ರೆ ಸಾವಿರಾರು ರೈತರು ನಮ್ಮನ್ನ ನೆಚ್ಕೊಂಡು ಕೂತ್ಕೊಂಡಿದ್ದಾರೆ. ಈಗ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಒಬ್ಬ ಕೃಷಿ ಅಧಿಕಾರಿ ಅಂದ್ರೆ ಅವ್ರು ಸುತ್ತ ಕಟ್ತಾರೆ, ಅವ್ರನ್ನ ನಾವು ಇನ್ನೂ ಸುತ್ತ ಕಟ್ಟುವಂತ ಪ್ರಯತ್ನ ಮಾಡ್ಬೇಕಂದ್ರೆ ನಾವು ಒಬ್ಬ ದಷ್ಟ ಆದಂತ ಅಧಿಕಾರಿ ಆಗ್ಬೇಕು. ದಷ್ಟ ಅಂತಂದ್ರೆ ಏನಂತಂದ್ರೆ ರೈತರನ್ನ ಅಭಿವೃದ್ಧಿಗೊಳಿಸಂತ ಕ್ರಿಯೆ ಆಗ್ಬೇಕು. ಪ್ರತಿಯೊಂದು ಲ್ಯಾಂಡ್ ವಿಸಿಟ್ ಮಾಡ್ಬೇಕು, ಪ್ರತಿಯೊಂದುಗಳನ್ನ ಮಾಡ್ಬೇಕಂದ್ರೆ ನಾವು ಅದನ್ನ ಆಯ್ಕೆ ಮಾಡ್ಕೋಬೇಕು. ಇವತ್ತು ವಿದ್ಯಾರ್ಥಿಗಳಂತ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರೆ ಆ ಆಯ್ಕೆ ವಿಧಾನ ಕರೆಕ್ಟ್ ಐತೆ ಅನ್ನೋದು ವಿಚಾರ ಮಾಡ್ಕೋಬೇಕು. ನಾ ಇರುವವರೆಗೆ ಸಮಾಜನ ನಾ ಏನಾರ ಸುಧಾರಿಸಬಲ್ಬೋದಾ? ಈಗ ಒಬ್ಬ ಡಾಕ್ಟರ್ ಆಗಿರ್ತಾನ, ಅವ ಏನಂತ ಡಾಕ್ಟರ್ ಇದ್ದ ಸತ್ತು ಹೋಗ್ಬಿಟ್ಟ, ಒಳ್ಳೆ ಡಾಕ್ಟರ್ ಇದ್ದ ಅಂತಂತಾರೆ. ಹಂಗೆ ಒಬ್ಬ ಅಧಿಕಾರಿ ಇದ್ದಂದ್ರೆ ಒಳ್ಳೆ ಅಧಿಕಾರಿ ಇದ್ದಪ್ಪ, ರೈತರು ಇಷ್ಟು ಮಂದಿ ಅಭಿವೃದ್ಧಿಗೊಳಿಸ್ಕೊಂಡ್ರು, ಅವರಿಂದ ನಾವು ಚಲೋ ಆದ್ವಿ, ಅವರಿಂದ ತಿಳುವಳಿಕೆ ಮಟ್ಟ ಬಂತು ಅನ್ನಂತ ಆಗ್ಬೇಕಂದ್ರೆ ಇದನ್ನ ನಾವು ಪ್ರಾಥಮಿಕ ಹಂತವಾಗಿ ಅಂದ್ರೆ ನಾವು ವಿದ್ಯಾ ಒಂದು ಅವಧಿಯಲ್ಲಿ ಈ ಒಂದು ಇದನ್ನು ಪೋಸ್ಟಿಂಗ್ ತಗೊಂಡು ರೈತ ಆಗೋದು ಅದು ಒಂದು ಅವ್ರ ವಿಚಾರ, ಒಬ್ಬ ಅಧಿಕಾರಿ ಆಗೋದು ಅದು ಅವ್ರ ವಿಚಾರ. ಈ ಅಧಿಕಾರಿ ಆಗ್ಬೇಡ ಅಂತ ಹೇಳಲ್ಲ, ರೈತ ಅಂತ ಆಗ್ಬೇಡಲ್ಲ. ರೈತ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಎರಡು ಒಂದ ಸಮಾನದ ತೂಕದಾಗಿರ್ತಾರೆ ಅವರು. ಅಂದ್ರೆ ಒಂದ ಇದು ಕಾಟಾಕ ಬರ್ತಾರೆ, ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ಗೆ ಒಂದ ಸಂಬಂಧಪಡ್ತಾರೆ. ಒಬ್ಬ ಅಧಿಕಾರಿ ಆದ ಅಂತಂದ್ರೆ ಇಡೀ ಮುಗ್ಧ ರೈತರನ್ನ, ಅಂದ್ರೆ ಒಂದು ಮುಗ್ಧ ರೈತರು ಏನು ತಿಳುವಳಿಕೆ ಇಲ್ಲ ಅಂತ ರೈತರನ್ನ ಅವ್ರನ್ನ ಹುರಿದುಂಬಿಸೋ ಕೆಲಸ ಮಾಡಿದ್ರು ಅಂತಂದ್ರೆ ಒಂದು ಕಲಿತದಕ್ಕೆ ಒಂದು ಸ್ವಾರ್ಥಕ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಒಳ್ಳೆ ವಿಚಾರವನ್ನು ಹೇಳಿದ್ರಿ ನೀವು. ಕೃಷಿ ಅಧಿಕಾರಿಗಳು ಇವತ್ತು ವಿದ್ಯಾವಂತರಾದವರು, ಶಿಕ್ಷಣ ಪಡೆದವರು, ಕೃಷಿ ಇಲಾಖೆಯಲ್ಲಿ ಅಗ್ರಿಕಲ್ಚರ್ಗೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ಅಲ್ಲಿ ಇಲ್ಲಿ ಕೇಳಿರೋದು. ಅಧಿಕಾರಿಗಳಾಗಿ ಇವರು ಮಾಹಿತಿಯನ್ನು ತಿಳಿದುಕೊಂಡು ಗೊತ್ತಿಲ್ಲದೆ ಇರೋ ಹತ್ರ ಹೋಗಿ ಜನಗಳಿಗೆ, ರೈತರಿಗೆ ಹತ್ರ ಹೋಗಿ ಅವ್ರಿಗೆ ಬೇಕಾದಂಥ ಮಾಹಿತಿ ಕೊಟ್ಟು ಅವ್ರಿಗೆ ಅವಾಗ ವಿಸಿಟ್ ಕೊಟ್ಟು, ನೀವು ಹೇಳಿ ಫೀಲ್ಡ್ ವಿಸಿಟ್, ಜಾಗಕ್ಕೆ ವಿಸಿಟ್ ಕೊಟ್ಟು ಅವ್ರಿಗೆ ಬೇಕಾದಂತಹ ಮಾಹಿತಿಯನ್ನು ಅಥವಾ ಸರ್ಕಾರದಿಂದ ಕೊಡ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ನಿಜವಾಗ್ಲೂ ಒಂದು ವ್ಯವಸಾಯವನ್ನು ಸ್ವಲ್ಪ ಅಭಿವೃದ್ಧಿಗೊಳಿಸಬಹುದು ಅಂತಕ್ಕಂಥ ಮಾತು. ಆಮೇಲೆ ವಿದ್ಯಾರ್ಥಿಗಳು ಕೂಡ ಇದನ್ನು ಬಹುಶಃ ಎಲ್ಲೋ ಒಂದು ಕಡೆ ಅವ್ರಿಗೂ ಇದು ಒಂದು ಮೆಸೇಜ್ ಆಗುತ್ತೆ. ಏನಕ್ಕಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಅವರು ತೊಗೋಬೋದು, ಅಗ್ರಿಕಲ್ಚರ್ ಒಂದು ಸಬ್ಜೆಕ್ಟ್ ಆಗಿ ಓದ್ಬಿಟ್ಟು ಒಂದು ಒಳ್ಳೆ ಪೋಸ್ಟ್ಗೂ ಬಂದು ಅಗ್ರಿಕಲ್ಚರ್ಲಿ ಕೃಷಿ ಅಧಿಕಾರಿಗಳು ಮತ್ತು ರೈತರು ಒಂದೇ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ನೀವು ಎರಡು ಒಟ್ಟಿಗೆ ನಿಲ್ತಾರೆ ಅಂತೇಳಿ ನನ್ನ ಅಭಿಪ್ರಾಯದಲ್ಲಿ ರೈತರು ಕೃಷಿ
ಅಧಿಕಾರಿಗಿಂತ ಮೇಲೆ ಇರ್ತಾರೆ ಅಂತ ನನ್ಗನ್ಸುತ್ತು. ಅಲ್ಲ ಇರ್ಬೋದು ಎಲ್ಲನಾಗಲ್ಲ. ಆದ್ರೆ ಏನಾಯ್ತು ಅಂತಂದ್ರೆ ಕೆಲವೊಂದು ಸರ್ಕಾರದಿಂದ ಯೋಜನೆಗಳು ಪಡಿಬೇಕಂದ್ರೆ ಅಧಿಕಾರಿಗಳ ಮುಖಾಂತರ. ಈಗ ನಾ ರೈತ ಆಗೇನಂತ ನೇರವಾಗಿ ಆಗಲ್ಲ, ಅಧಿಕಾರದ ಮುಖಾಂತರ ಹೋಗ್ಬೇಕು. ಅಧಿಕಾರ ಮುಖಾಂತರ ಹೋಗ್ಬೇಕಂದ್ರೆ ಅದು ಒಂದು ಪದ್ಧತಿ ಪ್ರಕಾರನ ಹೋಗ್ಬೇಕಾಗತ್ತೆ. ಮುಂದಿನ ಬಂದಾಗ ನಾ ಹೇಳ್ತೇನೆ ನಿಮ್ಗೆ, ಹಿಂದೆ ನಾವು ಎಷ್ಟೋ ಮಂದಿ ಒಂದು ಯುವ ಜನ ಏನಂತಂದ್ರೆ ಹೆಬ್ಬಟ್ನಾರಿದ್ರು, ಅಂದ್ರೆ ವಿದ್ಯೆಯನ್ನ ಕೊರತಿತ್ತು ಆ ಟೈಮ್ನಲ್ಲಿ, ಸುಮ್ಮನೆ ಸಹಿ ಮಾಡ್ತಾರೆ, ಹೆಬ್ಬಟ್ನ ಸಹಿ ಮಾಡ್ತಾರೆ. ಅವತ್ತು ಸಾಕ್ಷರತಾ ಆಂದೋಲನ ಅಂತ ಮಾಡಿದ್ರು. ಹೌದಾ? ಇವತ್ತು ಮುಂದಿನ ದಿನ ಬಂದಾಗ ಹಿಂಗ ಕುಂಠಿತ ಅಂತಂದ್ರೆ ಕೃಷಿ ಆಂದೋಲನ ಆಕತಿ, ದೊಡ್ಡ ಒಂದು ಆಂದೋಲನ ಆಕತಿ. ಅದು ಜಾಗತಿಕ ಮಟ್ಟದ ಹೇಳ್ಬೇಕಂತಂದ್ರೆ ಎಷ್ಟು ಪರಿಸ್ಥಿತಿನ ಕೆಟ್ಟು ಅನ್ನೋದನ್ನ ಮತ್ತೆ ಅದಕ್ಕೊಂದು ಆಂದೋಲನ ಮಾಡಿ ಮತ್ತೆ ಅದಕ್ಕೊಂದು ಸರ್ಕಾರದಾಗ ಅದಕ್ಕೊಂದು ಪ್ರಾಮುಖ್ಯತೆ ಕೊಟ್ಟು ಮಾಡೋಕ್ಕಿಂತ ಮೊದ್ಲ ನಾವ ಸರಿಯಾಗಿ ಇವತ್ತು ತಪ್ಪನ ಅರಿವನ್ನು ತಿದ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಒಂದು ಒಳ್ಳೆ ಕೃಷಿಯಲ್ಲಿ ಹೆಜ್ಜೆ ಇಡ್ಬೋದು ಅಂತ ಹೇಳ್ಬೋದು. ಒಳ್ಳೆ ದೂರದೃಷ್ಟಿ ಇಟ್ಕೊಂಡಿದ್ದೀರಾ ಸರ್ ನೀವು. ಯಾಕಂದ್ರೆ ಆಂದೋಲನಗಳು ಪ್ರತಿಯೊಂದಕ್ಕೂ ಈಗ ಮಹಿಳಾ ಒಂದು ಹಕ್ಕುಗಳಿಗೋಸ್ಕರ ಆಂದೋಲನ ಮಾಡ್ತಾರೆ. ಉದಾಹರಣೆ ಹೇಳೋದು, ಆಂದೋಲನ ಅಂತ ಬಂದಾಗ ನಾವು ಸ್ವತಂತ್ರ ಆಂದೋಲನ ಮಾಡಿದ್ರು, ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ದಾಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಂದೋಲನಗಳಾಯಿತು. ಕೃಷಿ ಕ್ಷೇತ್ರದಲ್ಲೂ ಆಂದೋಲನ ಆಗುತ್ತೆ ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಬಹುಶಃ ನಿಮಗೆ ಈ ಒಂದು ಕ್ಷೇತ್ರದ ಬಗ್ಗೆ ಇರತಕ್ಕಂಥ ಕಾಳಜಿಯನ್ನು ನಾವು ಇಲ್ಲಿ ಮೆಚ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಅಂದರೆ ಹೆಂಗೆ ಅಂತಂದರೆ ಈ ಕೆಲವರೆಲ್ಲ ನಾನು ಆಗಲೇ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದೆ, ಕೃಷಿ ಜಮೀನು ಇದ್ದರೂ ಕೂಡ ಬಿಟ್ಟು ಎಲ್ಲೋ ಒಂದು ಕಡೆ ಎಷ್ಟೋ ಕೆಲಸ, ಇಷ್ಟು ಸಂಬಳ 5,000 10,000 20,000 ಸಂಬಳಕ್ಕೆ ಬೇರೆಯವರ ಒಂದು ಕೈ ಕೆಳಗಡೆ ನೀವು ಕೂಲಿ ಕೆಲಸಗಾರರಾಗಿ ಕೆಲಸ ಮಾಡೋದ್ರ ಬದಲು ನೀವು ಕೃಷಿಗೆ, ನಿಮ್ಮ ಜಮೀನಿಗೆ ವಾಪಸ್ ಬನ್ನಿ ಅಂತಕ್ಕಂಥದ್ದು. ಇದನ್ನು ನಮ್ಮ ಜನ ಅರ್ಥ ಮಾಡ್ಕೊಂಡ್ರು. ಯಾವಾಗ ಅರ್ಥ ಮಾಡ್ಕೊಂಡ್ರು ಅಂದರೆ 2 ವರ್ಷದಲ್ಲಿ ನಮಗೆ ಕೋವಿಡ್ ಅಂತ ಬಂತಲ್ಲ, ಕೊರೋನಾ ಅಂತ ಬಂತು. ಸುಮಾರು ಜನ ಬೆಂಗಳೂರಲ್ಲಿದ್ದಂಥವರು ಸಾಕಷ್ಟು ಜನ ಅವ್ರ ಊರುಗಳಿಗೆ ಹೋಗಿ ವಾಪಸ್ಸು ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ರು. ಬಹುಶಃ ಇಂಥದ್ದು ಇನ್ನೊಂದೇ ಬರಬೇಕೇನೋ ಅಂತ, ಅಥವಾ ಅವ್ರಿಗೇನಾದರೂ ತಿಳುವಳಿಕೆ ಬಂತು ಅಂತಂದರೆ ಮುಂದಿನ ದಿನಗಳಲ್ಲಿ ಈ ಥರ ಆಂದೋಲನಗಳು ಶುರುವಾಗಿ ಕೃಷಿಗೆ ಬರುವಂತಹ ಒಂದು ಕೆಲಸಗಳು ಜನಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ, ಪಟ್ಟಣದ ಭಾಗಗಳಲ್ಲಿ ಇರ್ತಕ್ಕಂಥವ್ರನ್ನ ಉರಿದುಂಬಿಸಿ ಅವ್ರನ್ನ ವಾಪಸ್ ಕರೆತಂದು ವ್ಯವಸಾಯವನ್ನು ಮಾಡೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಒಂದು ಉತ್ತೇಜನ ಕೊಡಬಹುದು ಸರ್ಕಾರಗಳು ಅಥವಾ ಸ್ವಯಂ ಸಂಸ್ಥೆಗಳು ಆಗಿರಬಹುದು ಅಂತಕ್ಕಂಥದ್ದನ್ನು. ಸೊ ಹಂಗೆ ಮುಂದುವರಿತಾ ಕೃಷಿಗೆ ನೀವು ಹೇಳಿದ್ರೆ ಭಾಳ ಒಳ್ಳೆ ಮಾತುಗಳು ಹೇಳಿದ್ರೆ ನೀವು. ಕೃಷಿಗೆ ಸಂಬಂಧಪಟ್ಟ ಇಲಾಖೆಗಳು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕು. ಯಾಕಂದರೆ ಎಷ್ಟೋ ಜನ ನೀವು ಹೇಳ್ದಂಗೆ ಕೃಷಿಕರು ಅಷ್ಟು ನಾಲೆಡ್ಜ್ ಇರಲ್ಲ, ಎಜುಕೇಷನ್ ಇರಲ್ಲ, ಅವರು ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಆಮೇಲೆ ಎಷ್ಟೋ ಜನ ನಿಮಗೆ ಗೊತ್ತಿರುತ್ತೆ ಸರ್ಕಾರದಿಂದ ಇರತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿನೇ ಇರಲ್ಲ. ಸರ್ಕಾರ ಕೃಷಿಗೆ ಅಂತ ಎಷ್ಟು ಬಜೆಟಲ್ಲಿ ಎಷ್ಟು ದುಡ್ಡನ್ನು ಖರ್ಚು ಮಾಡ್ತಾರೆ, ಅದು ಇವ್ರಿಗೆ ಮಾಹಿತಿ ಇಲ್ಲ ಅಂತಂದಾಗ ಅದು ಅಲ್ಲಿವರೆಗೂ ಹಣ ಬರೋದಿಲ್ಲ, ಎಲ್ಲೋ ಒಂದು ಕಡೆ ಅದು ಮಧ್ಯದಲ್ಲಿ ಮಿಸ್ಯೂಸ್ ಆಗುತ್ತೆ ಅಂತ. ಹಾಗಾಗಿ ಕೃಷಿಗೆ ಸಂಬಂಧಪಟ್ಟ ಒಂದು ಇಲಾಖೆಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ಒಳ್ಳೆಯದು ಅಂತ. ಈಗ ಕೃಷಿ ಬಗ್ಗೆ ಸಂಬಂಧಪಟ್ಟಂಥ ಇಲಾಖೆಗಳು ಏನಂತಂದರೆ ಕಂದಾಯ ಇಲಾಖೆ ಅಂತ ಬರುತ್ತೆ. ಕಂದಾಯ ಇಲಾಖೆ ಕೆಲಸ ಕಂದಾಯ ಇಲಾಖೆ ಕೆಲಸ ಏನು? ಭೂಮಿ ಯಾರ ಹೆಸರಲ್ಲಿದೆ, ಆ ಭೂಮಿ ಆ ರೈತನ ಹೆಸರು ಎಷ್ಟಿದೆ, ಆನಂತರ ಅವಾಗ ಒಂದು ಏನೇನು ಬರ್ತಾವಂತ GPS ಅಂತ ಬರ್ತೈತಿ, ಬೆಳೆ ದರ್ಶಕ ಅಂತ ಬರ್ತೈತಿ, ಆನಂತರ ಮುಂದೆ ಹಕ್ಕು ಬದಲಾವಣೆ ಮಾಡೋ ಮುಂದೆ ಆ ಇಲಾಖೆ ಬೇಕಾಗೈತೆ. ನಮ್ಮ ಒಂದು ಭೂಮಿಯನ್ನು ನಾವು ಪರಾಬರಿ ಮಾಡ್ಬೇಕಂದ್ರೆ ಎಲ್ಲ ಬೇಕಂದ್ರೆ ನಮ್ಮ ಕಂದಾಯ ಇಲಾಖೆ ಬೇಕು. ಆನಂತರ ಪ್ರತಿಯೊಂದು ಏನಾರ ನಮಗೆ ಈ ಒಂದು ಪ್ರವಾಹ, ಅತಿವೃಷ್ಟಿ, ಅನಾವೃಷ್ಟಿ ಬಂದಾಗ ಕಂದಾಯ ಇಲಾಖೆಗೆ ನಮ್ಮ ಬೆಳೆ ಪರಿಹಾರ ಕೊಡಬೇಕು. ಎಲ್ಲ ಇರತಕ್ಕಂಥದ್ದು ಈ ಕೃಷಿ ಇಲಾಖೆಗೆ ಬಿಟ್ಟು ಅಂತಂದ್ರೆ ನಾವು ಕಂದಾಯ ಇಲಾಖೆಗೆ ಹೋಗ್ಬೇಕು. ನಾವು ಇವತ್ತು ಕೃಷಿ ಸಂಬಂಧಪಟ್ಟಂತ ಏನೋ ದಾಖಲೆ ಹುಡುಕ್ಬೇಕಂದ್ರೆ ನಾವು ಕಂದಾಯ ಇಲಾಖೆಗೆ ಹೋಗ್ಬೇಕು. ಹೌದು, ನಮ್ಮ ಒಂದು ಹೊಲ ಜಮೀನಿಂದ ಉತ್ತಾರ ಇವನ್ನೆಲ್ಲ ಮಾಡ್ಬೇಕಂದ್ರೆ ಕಂದಾಯ ಇಲಾಖೆ ಬೇಕು. ಆ ಕಂದಾಯ ಇಲಾಖೆ ಹೇಗೆ ನಮ್ಗೆ ಒಂದು ಗ್ರಾಮ ಮಟ್ಟದಿಂದ ಹೆಂಗೆ ನಮ್ ಕೆಲಸ ಮಾಡ್ತಂದ್ರೆ ಒಂದು ಗ್ರಾಮ ಲೆಕ್ಕಾಧಿಕಾರಿ ಅಂತ ಇರ್ತಾನೆ, ವಿಲೇಜ್ ಅಕೌಂಟ್ ಅಂತಾರೆ. ಈ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾನೆ. ಅವ ಏನ್ ಮಾಡ್ತಾನೆ ಅಂದ್ರೆ ನಮ್ಮಲ್ಲಿ ಈ ಒಂದು ಗ್ರಾಮದಾಗ ಎಷ್ಟೊಂದು ರೈತರು ಇರ್ತಾರ, ಅವನ್ನೆಲ್ಲ ದಾಖಲೆಗಳನ್ನ ಅವ ಸಂಗ್ರಹ ಮಾಡಿಟ್ಕೊಂಡಿರ್ತಾನೆ. ಇವ ನಮಗ ಉಪಯೋಗದ ಅನ್ನೋದು ಮಕ್ಕಳಿಗೆ ಗೊತ್ತಿರ್ಬೇಕು. ಹೌದು, ಈ ನನಗೆ ಗೊತ್ತಿರೋದಲ್ಲ, ನಮ್ಮ ಮಕ್ಕಳಿಗೆ ನಾವು ತಿಳಿಸ್ಕೊಳ್ಬೇಕು. ಅವ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ, ಇವ ತಹಸೀಲ್ದಾರ್ ಏನ್ ಕೆಲಸ ಮಾಡ್ತಾನೆ, ಗ್ರಾಮ ಲೆಕ್ಕಾಧಿಕಾರಿ ಏನ್ ಕೆಲಸ ಮಾಡ್ತಾನೆ, ಇವ್ರು ಯಾಕೆ ರೈತಗೆ ಬೇಕು, ಇವೆಲ್ಲ ಬೇಕನ್ನಕಂತಂದ್ರೆ ಮಕ್ಕಳಿಗೆ ತೋರಿಸ್ಬೇಕು. ಹಂಗೆ ಕೃಷಿ ಅಧಿಕಾರಿಗಳು ಬಂದಾಗ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೆ ಒಂದು ಕೃಷಿ ಸಹಾಯಕರ ನಿರ್ದೇಶಕರು, ಜಂಟಿ ನಿರ್ದೇಶಕರು, ಹಿಂಗೆ ಹಂತ ಜಿಲ್ಲಾ ಮಟ್ಟಕ್ಕೆ ಹೋದಾಗ, ತಾಲೂಕು ಮಟ್ಟದಾಗ ಹೋದಾಗ, ಗ್ರಾಮ ಮಟ್ಟಕ್ಕೆ ಹೋದಾಗ ಗ್ರಾಮ ಸಹಾಯಕರಂತ ಬರ್ತಾರೆ. ಇವರೆಲ್ಲ ಯಾಕೆ ಬೇಕಂತಂದ್ರೆ ಪ್ರತಿಯೊಂದು ನಾವು ಬದುಕನ್ನು ಕಟ್ಟಬೇಕಾದ್ರೆ ಒಂದೊಂದು ಇಲಾಖೆಗಳು ನಮ್ಗೆ ಸಂಪರ್ಕದಾಗ ಇರಬೇಕು. ಆ ಅಧಿಕಾರಿಗಳ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳ್ಬೇಕು ನಾವು. ಈ ಪಶು ಸಂಗೋಪನಾ ಇಲಾಖೆ ಆಗ್ಬೇಕಂತಂದ್ರೆ ಈ ಮೊನ್ನೆ ಜಾನುವಾರುಗಳಿಗೆ ಗಂಟು ರೋಗ ಅಂತ ಬಂತು. ಎಲ್ಲ ಮೈ ಚರ್ಮದಲ್ಲಿ ಗಂಟು ಅಂತ ಬಂದವು. ಆ ಗಂಟು ರೋಗ ಬಂದಾಗ ಯಾರನ್ನ ಹೋಗ್ಬೇಕು, ಪಶು ವೈದ್ಯಕಾಧಿಕಾರಿಗಳನ್ನ ಭೇಟಿ ಆಗ್ಬೇಕು. ಆ ವೈದ್ಯಕಾಧಿಕಾರಿಗಳು ಸರ್ಕಾರದಿಂದ ಏನು ಸೌಲಭ್ಯಗಳನ್ನು ಬರ್ತಾವಂತ ಅವ್ರು ಹೇಳ್ತಾರೆ. ಅಂದ್ರೆ ಈಗ ಅಕಸ್ಮಾತ್ ಡೆತ್ ಆಯ್ತು, ಆ ರೋಗಕ್ಕೆ ಏನಾರ ಪರಿಹಾರ ಇದೆ ಏನೋ ಹೆಂಗೈತೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ತಿಳಿಸಿ ಹೇಳ್ಬೇಕು.
ನನಗೆ ವಯಸ್ಸಾಗೈತೆ ಅಂತ ನಮ್ಮ ಮನೆ ಹಿಡಿದು ಕೂತ್ಕೊಳ್ಳೋದಲ್ಲ, ನಮ್ಮ ಮಕ್ಕಳಿಗೆ ಹೇಳ್ಬೇಕು, ನೋಡಪ್ಪ ಅವ್ರ ಪಶು ಅಧಿಕಾರಿಗಳು ಅವ್ರ ಮರೆ ಹೋಗು, ಅವ್ರು ಕರೆಸು, ಎಲ್ಲರೂ ಅವ್ರ ವಿಸಿಟ್ ಮಾಡಿಸು, ನಿನ್ನ ಸರಿಯಾದಂಥ ದಾರಿ ಸಿದ್ದಂತ ನಮ್ಮ ಇರ್ತಕ್ಕಂಥ ಒಂದು ನನ್ನ ವ್ಯಾಪ್ತಿ ಬರ್ತಕ್ಕಂಥ ಎಷ್ಟೋ ಮಂದಿ ಮುಗ್ಧ ರೈತರಾಗಲಿ, ಒಂದು ಯುವ ರೈತರಾಗಲಿ, ಹಾಗೂ ಇವನ್ ವಿದ್ಯಾನ ಕಲಿತಕ್ಕಂಥ ಏನು ಸಣ್ಣ ಒಂದು ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂಥ ಮಕ್ಕಳದಲ್ಲ, ಅವರಿಗೆಲ್ಲ ತಿಳಿಸಿ ಹೇಳಿದ್ವು ಅಂತಂದ್ರೆ ಒಳ್ಳೇದಾಕೈತಿ. ತೋಟಗಾರಿಕೆ ಇಲಾಖೆ ಐತಿ, ಇವತ್ತು ತೋಟಗಾರಿಕೆ ಇಲಾಖೆಗೆ ಹೋದ್ವಿ ಅಂತಂದ್ರೆ ವಿವಿಧ ಜಾತಿಯ ಹಣ್ಣುಗಳು, ವಿವಿಧ ಜಾತಿಗಳ ಬೆಳೆಗಳು ತೋಟಗಾರಿಕೆಗೆ ಸಂಬಂಧಪಟ್ಟಂಥವು, ನಂತರ ನೀರನ್ನ ಎಷ್ಟು ಪ್ರಮಾಣದ ಇಂಗಿಸ್ಬೇಕು ಅವನ್ನೆಲ್ಲ ತಿಳ್ಕೊಬೇಕಂದ್ರೆ ಆ ಇಲಾಖೆ ಸಂಪರ್ಕಿಸ್ಬೇಕು ನಾವು. ಸಂಪರ್ಕಿಸ್ಬೇಕಂದ್ರೆ ಬುದ್ಧಿ ನಾವು ಅದನ್ನ ಯಾರ ಕಡೆ ಹೋದ್ರೆ ನಮ್ಗೆ ಅನುಭವ ಆಕೈತಿ. ನಮ್ಮದು ಬೇಸಾಯ ಪದ್ಧತಿ ಯಾವ್ದಂದ್ರೆ ಯಾವ ಇಲಾಖೆ ಹೋದ್ರೆ ನಮ್ಗೆ ಆಕೈತಿ. ಒಂದು ನಮ್ಗೆ ಬೋರ್ ಹಾಕ್ಸಕ್ಕೆ ನಾವು ಬೇಕಾಗಿರ್ತೀವಿ, ಅದಕ್ಕೆ ಏನಾಗ್ಬಿಡುತ್ತೆ ಅಂತಂದ್ರೆ ಬೋರ್ ಹಾಕ್ಸಕ್ಕೆ ದುಡ್ಡು ಇರೋದಿಲ್ಲ, ಅವಾಗ ಗಂಗಾ ಕಲ್ಯಾಣ ಅಂತ ಹೋಗ್ಬೇಕಾಗತ್ತೆ ನಾವು. ಅವಾಗ ನಾವು ಹೋಗ್ಬೇಕಂತಂದ್ರೆ ಅದು ಇಲಾಖೆ ಬಗ್ಗೆ ನಮ್ಗೆ ಅರಿವು ಇರ್ಬೇಕು. ಅರಿವು ಇರ್ಬೇಕಂದ್ರೆ ಅವು ಎಲ್ಲ ಕೃಷಿ ಸಂಬಂಧ ಅಂದ್ರೆ ಕೃಷಿ ಅಭಿವೃದ್ಧಿಗೊಳಿಸೋಕೆ ಇಲಾಖೆಗಳದಾವು. ಕೃಷಿಗಳನ್ನು ಸಾಕಷ್ಟು ಸರ್ಕಾರ ಸಾಕಷ್ಟು ಅದಕ್ಕೆ ಕೊಡ್ತೈತೆ. ಆದ್ರೆ ರೈತರು ಏನು ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಅದನ್ನ ಗೊತ್ತಿರೋದಿಲ್ಲ, ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಅಧಿಕಾರಿಗಳು ಅವ್ರು ನೇರವಾಗಿ ಅವ್ರು ಬಂದು ಅದನ್ನ ತಿಳಿಸಿ ಹೇಳಿದ್ರೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಡಿದಾಗ ಯುವ ಒಂದು ರೈತರಲ್ಲಿ ಹಾಗೂ ವಿದ್ಯೆಯನ್ನು ಕಲಿತಕ್ಕಂಥವ್ರು ಪಠ್ಯದಲ್ಲಿ ಬರ್ತಾ ಇದೆ. ಈಗ ಒಂದು ವಿಜ್ಞಾನ ವಿಭಾಗದಲ್ಲಿ ಬರ್ತಾ ಇದೆ, ಸೋಷಿಯಲ್ ಸ್ಟಡಿ ಅಂದ್ರೆ ಸಮಾಜಶಾಸ್ತ್ರದಲ್ಲಿ ಬರ್ತಾ ಇದೆ. ಏನಂದ್ರೆ ಬೋಧನಾ ಮಾರ್ಗದಲ್ಲಿ ಹೇಳ್ತಾರೆ ಮಕ್ಕಳಿಗೆ, ಅದನ್ನ ಪ್ರಾಕ್ಟಿಕಲ್ ಆಗಿ ಕೊಟ್ರೆ ಚೆನ್ನಾಗಿರುತ್ತೆ. ಈಗ ಬೋಧನಾ ಮಾರ್ಗ ಬೇರೆ, ವಿಡಿಯೋ ಚಿತ್ರಗಳನ್ನ ನೋಡೋದು ಬೇರೆ. ಆ ಸಸಿನ ಕೀಳು ಅದ್ರ ಬೇರೆ ಹೆಂಗೈತಿ, ಅದ್ರ ರೆಂಬೆ ಹೆಂಗೈತಿ, ಅದನ್ನ ಹೆಂಗೈತಿ ಅಂತಂದು ಪ್ರಾಕ್ಟಿಕಲ್ ಕೊಟ್ರಂದ್ರೆ ಇದು ಹಿಂಗೈತೆ, ಇದು ಒಂದು ರೋಗದ ಸಸ್ಯ ಅಂತಂದು ಇಡ್ಬೇಕು, ಅದ್ಲಾರ ಅದನ್ನ ವಿಸಿಟ್ ಮಾಡ್ಸಕಸ್ಬೇಕು. ಹಂಗೆ ಮಾಡಿದ್ರೆ ಒಂದು ಬದುಕು ನಾವು ಇನ್ನು ಇದನ್ನೇನಾರ ಸುಧಾರಿಸ್ಬೋದು ಅಂತ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸುಧಾರಿಸ್ಬೋದು ಅಂತ ಹೇಳ್ಬೋದು. ಇಲಾಖೆಗಳನ್ನು ನಾವು ಪರಿಚಯ ಮಾಡ್ಕೊಂಡು ಅಂತಂದ್ರೆ, ಇಲಾಖೆಗಳನ್ನು ಗುರ್ತಾ ಮಾಡಿದಂದ್ರೆ ಒಳ್ಳೆಯ ಒಂದು ಹೆಜ್ಜೆ ಇಡ್ಬೋದು ಅಂತ ನಾನು ಹೇಳ್ತೀನಿ ಸರ್. ಸೊ ಭಾಳ ಉತ್ತಮವಾದಂಥ ಮಾಹಿತಿಯನ್ನು ಕೊಟ್ಟರೆ ನೀವು. ಇವತ್ತು ಏನಂದರೆ ಬಹುತೇಕ ರೈತರಿಗೆ ಯಾವ ಇಲಾಖೆ ಇದೆ, ಏನಾದರೂ ಈ ಥರ ಯಾವ ವಿಷಯಕ್ಕೆ ಯಾವ ಇಲಾಖೆ ಸಂಪರ್ಕಿಸಬೇಕು ಅಂತಕ್ಕಂಥದ್ದನ್ನು ಎಲ್ಲರೂ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ. ಏನಾದರೂ ಸರ್ಕಾರದಿಂದ ಏನಾದರೂ ಅದಕ್ಕೆ ಸ್ಕೀಮ್ಸು ಯೋಜನೆಗಳು ಇದ್ದಾಗ, ಸರ್ಕಾರದಿಂದ ಏನಾದರೂ ಒಂದು ಅದಕ್ಕೆ ಸಹಾಯ ಅಂತ ಇದ್ದಾಗ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಒಳ್ಳೆಯದು ಅಂತ ನೀವು ಹೇಳಿದ್ರಿ. ಸೊ ಸಾಕಷ್ಟು ಮಾಹಿತಿನ ಕೂಡ ಕೊಟ್ಟರೆ. ಸೊ ಹಂಗೆ ಮುಂದುವರಿತಾ ವಿದ್ಯಾರ್ಥಿಗಳು ಕೂಡ ಅದರ ಬಗ್ಗೆ ತಿಳ್ಕೊಬೇಕು ಅಂತಕ್ಕಂಥದ್ದು. ಪೇರೆಂಟ್ಸು, ಪೋಷಕರಾದವರು, ಅಪ್ಪ ಅಮ್ಮ ಆದವರು ಅವ್ರಿಗೆ ಹೇಳ್ಬೇಕು. ಇವತ್ತೇನಾದರೂ ಕೆಲವರು ನಿರ್ಲಕ್ಷ್ಯ ಮಾಡ್ತಾರೆ, ಅಯ್ಯೋ ನನ್ನ ಮಗ ನಾನು ಅಗ್ರಿಕಲ್ಚರ್ ಬರಬಾರ್ದು, ವ್ಯವಸಾಯಕ್ಕೆ ನಾನು ಒಂದು ಮಾತು ಹೇಳ್ತಿದ್ರು ನಾವು ಚಿಕ್ಕ ಹುಡುಗ ಇದ್ದಾಗ, ವ್ಯವಸಾಯ ಮನೆ ಮಕ್ಕಳೆಲ್ಲ ಸಾಯ ಅಂತ. ಅಂದರೆ ಅದು ಎಷ್ಟು ತಪ್ಪು ಅಂತ. ಅಂದರೆ ಇವು ಯಾಕೆ ಕಷ್ಟ ಯಾಕೆ ಪಡ್ತಾ ಇದ್ದಾರೆ ಅಂದರೆ ನಿಮಗೆ ಸರಿಯಾಗಿ ಮಾಡೋದು ಗೊತ್ತಿಲ್ಲ ಅಂತಕ್ಕಂಥದ್ದು. ಬಟ್ ಈಗೀಗ ಸಾಕಷ್ಟು ನಾಲೆಜು ನಿಮ್ಮನ್ನೆಲ್ಲ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಎಷ್ಟೊಂದು ತಿಳ್ಕೊಂಡಿದ್ದೀರಾ ವ್ಯವಸಾಯದ ಬಗ್ಗೆ, ಎಷ್ಟು ಮಾತು, ಏನು ಪುಸ್ತಕ ಪೆನ್ನಿಲ್ಲ, ಹಂಗೆ ಎಷ್ಟು ಒಳ್ಳೆ ಡಿಕ್ಷನರಿ ಥರ ಹೇಳ್ತಾ ಇದ್ದೀರಾ. ಮಾಡಿದ ದಿನಗಳದಾವಲ್ಲ ಅವು ಪೂರ್ತಿ ಅನುಭವದಿಂದ, ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದಂಥ ದಿನಗಳವು. ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ನೀವು ಅದನ್ನು ಮಾಡಿ ಅದನ್ನು ನಮ್ಮ ವೀಕ್ಷಕರಿಗೆ ಇಲ್ಲಿ ಪ್ರಾಕ್ಟಿಕಲ್ ನಾಲೆಜ್ನ ಕೊಡ್ತಾ ಇದ್ದೀರಾ. ಭಾಳ ಒಳ್ಳೆಯದು. ನೀವು ನಮ್ಮ ಜೊತೆ ಇರ್ತಕ್ಕಂಥದ್ದು ಭಾಳ ಖುಷಿ ವಿಚಾರ ಅಂತ ಹೇಳ್ಕೊಳ್ತಾ, ಮುಂದೆ ಈ ಸೀಡ್ಸು ಅಥವಾ ಫರ್ಟಿಲೈಸರ್ಸ್ ಅಂತ ಹೇಳ್ತಾರಲ್ಲ, ಈ ಗೊಬ್ಬರಗಳು ಈ ಅಂಗಡಿನ ತೊಗೊಂಬಂದಾಗ ಅದ್ರ ಬಗ್ಗೆ ಮಕ್ಳು ಯಾವ ಥರ ಅದನ್ನು ಗಮನಿಸಬೇಕು, ಅದರಿಂದ ಅವ್ರು ಏನಾದರೂ ಕಲಿಬೋದಾ, ಅದರಿಂದ ಮುಂದೆ ಏನಾದರೂ ರೈತರಿಗೆ ಉಪಯೋಗ ಆಗುತ್ತಾ ಅಂತ. ಇದು ಒಂದು ಹೇಳ್ಬೇಕಂದ್ರೆ ಪ್ರಾಮುಖ್ಯದ ಅತ್ಯವಶ್ಯದಂತ ಮಾಹಿತಿ ಸರ್. ಹೌದು. ಯಾಕಂತಂದ್ರೆ ಈಗ ನಾವು ಕಲ್ತಂದ್ರೆ ನಾವು ಸರಿಯಾಗಿ ನೋಡ್ತಿರ್ತೀವಿ, ನಾವು ನೋಡೇ ತೊಗೊಂಬರ್ತೀವಿ. ಹೌದು. ಈ ನನ್ನಂಗೆ ಜಗತ್ತಿರ್ಬೇಕಲ್ಲ, ಇರಲ್ಲ. ಈಗ ಜಗತ್ತನ್ನ ನಾವು ಜಗತ್ ಬಗ್ಗೆ ವಿಚಾರ ಮಾಡ್ಬೇಕಾಯ್ತು. ಈಗ ನಾವು ಒಬ್ಬ ಚಲೋ ಇದ್ರೆ ಜಗತ್ತು ಒಳ್ಳೇದಾತ ಅಂತ ತಿಳ್ಕೊಬೇಡ. ಜಗತ್ತಿನ ಸುಧಾರಣೆ ಆಗ್ಬೇಕಂತಂದ್ರೆ ಜಗತ್ತಿನಲ್ಲಿ ಏನ್ ತಪ್ಪಾಗುತ್ತೆ ಅಂದ್ರೆ ಯಾರ್ಯಾರು ಏನ್ ತಪ್ಪು ಮಾಡ್ತಾರ, ಯಾರ್ಯಾರು ಎಷ್ಟು ಮುಗ್ಧರದ ಅನ್ನೋದು ನೋಡ್ಬೇಕಂತಂದ್ರೆ, ಈಗ ಒಬ್ಬ ಮುಗ್ಧ ರೈತ ಹೋಗಿರ್ತಾನ, ಅವ್ ಹೋದಾಗ ಮಾರ್ಕೆಟಿಗೆ ಹೋಗಿರ್ತಾನವ, ಒಂದು ಔಷಧರಲ್ಲಿ ಇಲ್ಲ ಒಂದು ಗೊಬ್ಬರದಲ್ಲಿ ತರ್ತಾನವ. ಔಷಧ ತಂದಾಗ ಅದಕ್ಕೆ ಒಂದು ಟಿನ್ ನಂಬರ್ ಬಿಲ್ ಇಲ್ಲ ಅಂತಂದ್ರೆ ಅದು ವ್ಯರ್ಥ. ಒಂದು ಬಿಲ್ ನಾವು ಏನೋ ಒಂದು ಗೊಬ್ಬರದ ಅಂಗಡಿ ಕೊಡ್ತಾನೆ, ಟಿನ್ ನಂಬರ್ ಬಿಲ್ ಇರ್ಬೇಕು. ಅದು ಅಂದ್ರೆ ನಾವು ಮುಂದೆ ಏನಾರು ಲೋಪದೋಷ ಆದಂದ್ರೆ ನಾವು ಏನಾರ ಕಾನೂನು ಮೇರೆ ಹೋಗ್ಬೋದು, ಕಾನೂನು ಮೇರೆಬಹುದು, ರಿಪ್ಲೇಸ್ಮೆಂಟ್ ಕೊಡ್ಬೋದು. ಅವು ಏನಾರ ತಂಟೆ ತಕರ ಮಾಡಿದ್ರೆ ಅದಕ್ಕೆ ಕಾನೂನು ಅಡಿ ಒಳಗೆ ಸೇರಿಸಬಹುದು. ಇದು ಒಂದು. ಎರಡನೇದು ಎಕ್ಸ್ಪೈರಿ ಡೇಟ್, ಅದರ ಒಂದು ಏನಂತಂದ್ರೆ ಅದ್ರ ಕಂಟೆಂಟ್ಸ್ ಏನನ್ನೋದು ಮಕ್ಕಳಿಗೆ ಅಂದ್ರೆ ಏನಂದ್ರೆ ನಮ್ಮ ಅಪ್ಪಗೆ ಏನೂ ತಿಳಿಯೋದಿಲ್ಲ. ನಾ ವಿದ್ಯಾಲಯದಲ್ಲಿ ಕಲಿತಾ ಇದ್ದೇನೆ. ಇವತ್ತು ನಾ SLC ಮುಗಿದ ನಂತರ ಅದಕ್ಕೆ ಪ್ರೌಢಾವಸ್ಥೆ ಬರುತ್ತೆ, ಅಂದ್ರೆ ಒಂದು ಓದೋ ಸಾಮರ್ಥ್ಯ ಬರುತ್ತೆ ಮನುಷ್ಯನಂತೇಳಿ. ಅವಾಗ ಮುಂದಿನ ದಿನದಲ್ಲಿ ಏನ್ ಬರ್ತದೆ, ನಮ್ಮಪ್ಪ ಒಂದು ಬ್ಯಾಗ್ ತಂದಿದ್ದಾನೆ, ಆ ಪ್ಯಾಕೆಟಿಗೂ ಆ ಬಿಲ್ಲಿಗೂ ಟ್ಯಾಲಿ ಐತಿಲ್ಲ. ಯಾಕಂತಂದ್ರೆ ಬ್ಯಾಚ್ ನಂಬರ್ ಹಾಕಿರ್ತಾರೆ, ಎಲ್ಲ ಹಾಕಿರ್ತಾರೆ. ಆ ಬ್ಯಾಚ್ ನಂಬರ್ಗೆ ಅದಕ್ಕೆ ಕರೆಕ್ಟ್ ಐತಿಲ್ಲ. ಇದು ಆ ಸೀಡ್ಸ್ ಇದ್ರ ಜರ್ಮೇಷನ್ ಹೆಂಗೈತಿ ಅದನ್ನೆಲ್ಲ ನೋಡ್ಬೇಕಂತಂದ್ರೆ ಮಕ್ಕಳಲ್ಲಿ ಮನೋಭಾವನೆ ಹುಟ್ಟಬೇಕು. ಒಂದು ಕಸದಲ್ಲಿ ಬಿದ್ದಂತ ಪಾಕೆಟ್ ಅನ್ನು ಓದಿ ತಿಳ್ಕೊಂಡ್ರ ಅಂತಂದ್ರೆ ಅದರಂತ ವಿದ್ಯೆ ಯಾವ್ದವಲ್ಲ. ಅಂದ್ರೆ ಏನಂತಂದ್ರೆ ಈ ನಮ್ಮ ಈ ಒಂದು ಕೊಟ್ಟಂತ ಔಷಧಿ ಸರಿ ಐತಿಲ್ಲ, ಮ್ಯಾನೆ ಅದ್ರ ಎಕ್ಸ್ಪೈರಿ ಡೇಟ್ ಆಗೈತಿಲ್ಲ, ಮುಗಿದು ಹೋಗಿದಂತ ಔಷಧಿಗಳನ್ನ ಬೀಜಗಳನ್ನ ಬಿತ್ತಿದ್ವಿ ಅಂತಂದ್ರೆ
ನಾವು ಬದುಕದಲ್ಲಿ ಏನು ಮಾಡೋಕ್ಕಾಗತ್ತಿ? ಹೌದು. ಒಂದು ಬದುಕನ್ನು ಕಟ್ಟಬೇಕಾದ್ರೆ 3 ತಿಂಗಳು 6 ತಿಂಗಳು ಬೆಳೆ ತೆಗಿತಿರ್ತೀವಿ ನಾವು. ಒಂದು 3 ತಿಂಗಳು ಬೆಳೆ ಹೋಗ್ಬಿಡ್ತದೆ, ಇಡೀ ನಮ್ಮ ಮನೆನ ಲಾಸ್ ಆಗ್ಬಿಡುತ್ತೆ. ಕಷ್ಟ ಆಗ್ಬಿಡುತ್ತೆ. ಹೌದಾ? ನಮ್ಮ ಮಕ್ಕಳು ಈಗ ನಾ ಶಾಣೆ ಇಲ್ಲ ಅಂತಂದ್ರೆ ನಮ್ಮ ಮಕ್ಕಳ ಶಾಣೆ ಒಂದು ಸ್ವಲ್ಪ ತಿದ್ದಿಸಿ ಬಿಟ್ರು ಅಂತಂದ್ರೆ ಆ ಎಡವದನ್ನು ತಪ್ಪಿಸ್ಬೋದು ಅಂತ ನಾನು ಹೇಳ್ತಿದ್ದೇನೆ ಸರ್. ಭಾಳ ಒಳ್ಳೆಯದು. ಅಂದರೆ ಮಕ್ಕಳಿಗೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಅರಿವು ಇರಬೇಕು. ಬರೀ ರಾಸಾಯನಿಕ ಗೊಬ್ಬರಗಳು ಅಲ್ಲ, ಬೀಜಗಳು ಅಲ್ಲ, ಏನೇ ತಗೊಂಬಂದ್ರು ಮನೆಯಲ್ಲಿ ಅಂದರೆ ಒಂದು ಮಾತ್ರೆ ತೊಗೊಂಬಂದ್ರು ಕೂಡ ಅದರಲ್ಲಿ ಒಂದು ಡೇಟ್ ಅಂತ ಇರುತ್ತೆ, ಎಕ್ಸ್ಪೈರಿ ಡೇಟು, ಯಾವಾಗ ಮ್ಯಾನುಫ್ಯಾಕ್ಚರ್ ಆಯಿತು, ಆ ಕಂಪ್ನಿ ಹೆಸರು, ಯಾವ ಥರ ಅದನ್ನು ಉಪಯೋಗಿಸ್ಬೇಕು ಅಂತಕ್ಕಂಥದ್ದನ್ನು ಆ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಸುಳಿವು ಕೊಟ್ಟು ನೀವು ಇದನ್ನೆಲ್ಲ ಗಮನಿಸ್ಕೋಬೇಕು ಅಂತಂದರೆ ರೈತರಿಗೆ ವಿಶೇಷವಾಗಿ ನೀವು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಆಗಲೇ ಹೇಳ್ತಿದ್ರಿ, ಎಷ್ಟೋ ಸಲ ಈ ಥರ ಗೊಬ್ಬರಗಳು ಬೀಜಗಳು ತಂದುಬಿಟ್ಟು ಡೇಟು ಮುಗಿದೋಗಿರುತ್ತೆ, ಎಕ್ಸ್ಪೈರ್ ಆಗಿರುತ್ತೆ, ಅದರಿಂದ ಏನೂ ಬೆಳೆ ಬರಲ್ಲ, ರೈತರಿಗೆ ತುಂಬ ಲಾಸ್ ಆಗುತ್ತೆ ಅದರಿಂದ ಅಂತ. ಅದು ಭಾಳಷ್ಟು ಒಂದು ಎಜುಕೇಷನ್ನು, ಶಿಕ್ಷಣ ಅಂತಕ್ಕಂಥದ್ದು, ಅರಿವು ತಿಳುವಳಿಕೆ ಮಕ್ಕಳಿಗೆ ಕೊಟ್ಟರೆ ಬಹಳಷ್ಟು ಅನುಕೂಲ ಆಗುತ್ತೆ. ಅಲ್ಲ ಸರ್, ಈಗ ಏನಂದ್ರೆ 4G ತರ ಬದಲಿ 3G ಇದ್ದಿದ್ದ ಫೋನ್ ತಂದ್ಬಿಟ್ರಂತ ಮಕ್ಕಳು ಬೈತಾರಿಲ್ಲ? ಹೌದು, ಖಂಡಿತ ಬೈತಾರೆ, ಬೈತಾರಲ್ಲ. ಅದ್ರ ಬಗ್ಗೆ ಏನು ಯಾರು ಬೋಧನೆ ಮಾಡೋದು ಬೇಡ, ಅವ್ರಿಗೆ ಸಮಾಜನ ಅದನ್ನ ಎತ್ಕೊಂಡು ಹೋಗುತ್ತೆ. ಹೌದೌದು, ನಮ್ಮ ಬದುಕನ್ನು ಕಟ್ಟಬೇಕಾದ್ರೆ ಇದು ತಪ್ಪೈತಿ ಒಪ್ಪೈತಿ ಅಂತ ತಿಳ್ಕೊಂಡ್ಬಿಟ್ರೆ ಖಂಡಿತವಾಗ್ಲು ಅದೇ ಬೇಕಾಗಿರೋದು. ಬದುಕನ್ನ ಕಲ್ಪಿಸ್ಬೇಕು ಅಂತಕ್ಕಂಥದ್ದು, ಬದುಕನ್ನ ಕಲಿಸ್ಬೇಕು ಅವ್ರಿಗೆ, ಹೆಂಗೆ ಬದುಕು ನಡೆಸಬೇಕು ಅಂತಕ್ಕಂಥದ್ದು ಇದು ಒಳ್ಳೆಯ ಒಂದು ಸಂದೇಶ ಅಂತ ಭಾವಿಸ್ತಾ, ಮುಂದಿನ ದಿನಗಳಲ್ಲಿ ಇವಾಗ ನಾವೆಲ್ಲ ಗಮನಿಸ್ತಾ ಇರುವಂಗೆ ಈ ಜಿ ಡಿ ಪಿಗೆ ಈ ಬೇರೆ ಬೇರೆ ಸೆಕ್ಟರ್ಸಿಂದ ಬರುತ್ತೆ. ಈಗ ಉದಾಹರಣೆಗೆ ಕೃಷಿ ಆಗಿರೋ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಸರ್ವಿಸ್ ಸೆಕ್ಟರ್ ಅಂತ ಕರಿತೇವೆ. ಸೊ ಕೃಷಿಯಿಂದ 17% ಎಷ್ಟೋ GDP ಕಾಂಟ್ರಿಬ್ಯೂಷನ್ ಇದೆ. ಅಂದರೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು. ನಾವು ಶಾಲೆಯಲ್ಲಿ ಓದಬೇಕಾದ್ರೆ ಹೇಳ್ತಿದ್ರು 70% ಜನ ಇವತ್ತು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ. ಬಟ್ ಇವತ್ತು ಪರಿಸ್ಥಿತಿ ಹಂಗಿಲ್ಲ, ಕಡಿಮೆ ಆಗ್ಬಿಟ್ಟಿದೆ. ಅಂದರೆ ಇದು ಬಹುಶಃ ಮುಂದೆ ಹೋಗ್ತಾ ಹಂಗೆ ಕಡಿಮೆ ಆಗ್ತಾ ಇದ್ರೆ ಏನು ಪರಿಸ್ಥಿತಿ ಅಂತ, ಅಥವಾ ಏನಾದರೂ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಕೃಷಿಗೆ ಏನಾದರೂ ಒಳ್ಳೆ ಭವಿಷ್ಯ ಇದೆಯಾ, ಒಳ್ಳೆಯದಾಗುತ್ತಾ ಹಿಂಗೆ ಅಂತ. ಈಗ ನಾವೇನಂದ್ರೆ ಉಣ್ಣಂಥ ಆಹಾರ ನಾವು ಕಾಲಿಲ್ ಒದ್ವಿ ಅಂತಂದ್ರೆ ಮುಂದೆ ನಮ್ಗೆ ಏನು ಗತಿ? ಹಸಿವು ಇಟ್ಕೊಬೇಕಾದ, ಹಸುವಿಂದ ಸಾಯ್ಬೇಕಾಗತ್ತೆ. ಹೌದು, ತಿಳ್ಕೊಬೇಕಾಗಿದ್ದ ನಾವು ಮೊದಲು ತಿಳ್ಕೊಬೇಕಾಗಿದ್ದೆ ಏನಂತಂದ್ರೆ, ಈ ಒಂದು ಬಸವ ಟಿವಿಯಿಂದ ನಾ ಏನು ಹೇಳ್ತಿದ್ದೇನೆ ಅಂತಂದ್ರೆ, ಹಸುವಿಂದ ನಾ ಸಾಯೋದಕ್ಕಿಂತ ಮೊದಲ ಹಸುವನ್ನು ನಾವು ಹೆಂಗೆ ನಿಗಿಸ್ಬೋದು ಅದು ಮುಖ್ಯ ಬೇಕು. ಈಗ ಇವತ್ತು ನಾವು ಬಿಡ್ಬೋದು, ಇದನ್ನ ಬಳಕೆ ಮಾಡೋರ ಬೇರೆ ಅದಾರ, ಬೇರೆ ಬೇರೆ ಬಹು ಕಂಪನಿಗಳು ಅದಾವ, ಒಂದು ಬಂಡವಾಳಶಾಲಿಗಳು ಅದಾರ. ಅವ್ರು ಏನ್ ಮಾಡ್ತಾರಂದ್ರ 1000 ಎಕರೆ ತೊಗೊಳಕ್ ಮುಂದ್ ಬರ್ತಾರ. ಆವಾಗ ಏನಾಕೈತಂದ್ರ ನಾ ಸ್ವತಂತ್ರದಿಂದ ಬದುಕ್ತಾ ಇದ್ದೇನೆ. ಇವತ್ತು ಸ್ವತಂತ್ರ ರೈತ ಬೆತ್ತನ, ಸ್ವತಂತ್ರ ಬೆಳಿತಾನ, ಸ್ವತಂತ್ರ ಮಾರುಕಟ್ಟೆ ಮಾಡ್ತಾನ. ಅವು ಇವತ್ತಿಗೂ ಯಾವ ಕಂಡೀಷನ್ ಇರ್ತಾನ, ಅವ ಏನಾದ್ರೂ ಮಾರಾಟ ಮಾಡಿ ಅವನು ಬದುಕನ್ನು ಕಟ್ಕೊಂತಾನ. ಆದ್ರೆ ಒಂದು ಕಂಪ್ನಿ ತೊಗೊಂಡಿಂದ ಕಂಪ್ನಿ ನಾವೇನ್ ಮಾಡ್ತಂದ್ರೆ ಕೂಲಿ ಕೆಲಸಕ್ಕಾಗಿ ನಾವು ರೈತಾಪಿ ಮಾಡ್ಬೇಕಾಗತ್ತೆ. ಇವತ್ತಿನ ಮುಂದಿನ ಪೀರಿಯಡ್ಗೆ ನಾ ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿಮ್ದೇ ಜಮೀನಲ್ಲಿ ಮುಂದೆ ನಾವು ಕೂಲಿಕರಾಗಿ ಅವ್ರ ರೈತರು, ನಾವು ಸುಮ್ಮನೆ ಕೂಲಿ ಮಾಡಿ ಅವ್ರು ಏನ್ ಇಟ್ಟಿರ್ತಾರ ಜಮೀನಲ್ಲಿ ಅವ್ರ ಒಂದು ಗುಡಾನಲ್ಲಿ ಶೇಖರಣೆ ಮಾಡಿ ಬರೋದಷ್ಟೇ ಕೆಲಸ. ಇವತ್ತು ನಾ ಕದ ತೆಗೆದ್ರೆ ನನ್ನ ಮನ್ಯಾಗ ನನ್ನ ಮಾಲ ಐತೆ ಅಂತ ಹೇಳ್ಬೋದು, ಅವ್ರು ಉದ್ದಾರ ಹಾಕ್ತಾರೆ, ಅವ್ರು ಮಾರ್ಕೆಟ್ ಆಕತಿ, ಅವ್ರ ಕೈಗಾರಿಕೆ ಉದ್ಯಮ ದೊಡ್ಡ ಒಂದು ಇದಾಕತಿ. ಆದ್ರೆ ರೈತ ಅಂತ ಅಭಿವೃದ್ಧಿ ಆಗೋದಿಲ್ಲ. ಅದಕ್ಕೆ ನಾವ್ ಏನಂತಂದ್ರೆ ಮುಂದರಿಗೆ ಅವ್ರಿಗೆ ಅವಕಾಶ ಮಾಡ್ದಾನ, ನಾವ ಸ್ವತಂತ್ರದಿಂದ ಬದುಕಂಗೆ ಕಟ್ಟಿ ನಮ್ಮ ಒಂದು ಯಾರಿಗೆ ಅವಕಾಶ ಮಾಡ್ದಂಗೆ ಇವತ್ತಿನ ಹೆಜ್ಜೆ ಇಡಬೇಕಾದ್ರೆ ಯಾರಿಗೆ ಅವಕಾಶ ಕೊಡ್ದಂಗೆ ನಾವು ಬದುಕನ್ನು ಕಟ್ಕೋಬೇಕು. ಸರಿಯಾಗಿ ಸಮರ್ಥವಾಗಿ ತಿಳ್ಕೊಂಡು ಜೀವನವನ್ನ ದಾರಿ ತಪ್ಪದ ಹಾಗೆ ಮಾಡಿದ್ರೆ ಮಾತ್ರ ಒಳ್ಳೆಯ ಕೃಷಿ ಆಕತಿ, ಒಳ್ಳೆಯ ಒಂದು ದೇಶ ಅಭಿವೃದ್ಧಿ ಆಕತಿ ಅಂತ ನಾ ಈ ಮೂಲಕ ಹೇಳಕ್ಕೆ ಭಾಳ ಒಳ್ಳೆ ಮಾತುಗಳನ್ನ ನೀವು ಹೇಳಿದ್ರಿ. ದೇಶದ ಅಭಿವೃದ್ಧಿಗೆ ಕೃಷಿ ಬೆನ್ನೆಲುಬು ಅಂತ ಮಾತಾಡಬೇಕಾದ್ರೆ, ಕೃಷಿ ಅಂತಕ್ಕಂಥದ್ದು ಅದಿಲ್ಲ ಅಂದರೆ ಎಲ್ಲರೂ ಉಪವಾಸದಿಂದ, ನೀವು ಹೇಳಿದ್ರಿ ಒಕ್ಕಲಿಗನು ಒಕ್ಕದ್ರೆ ಬಿಕ್ಕೋದು ಜಗವೆಲ್ಲ ಅಂತ ಒಳ್ಳೆ ಮಾತು ಹೇಳ್ಬಿಟ್ರಿ ನೀವು. ಸೊ ಇದು ಭಾಳ ಒಳ್ಳೆ ಭವಿಷ್ಯ ಇದೆ ಅಂತಂದರೆ ರೈತರಿಗೆ ಇದ್ರ ಮೂಲಕ ಒಂದು ಸಂದೇಶ ಏನಪ್ಪ ಅಂತಂದರೆ, ನಮ್ಮ ಜನ ಹೆಂಗೆ ಯೋಚನೆ ಮಾಡ್ತಾರೆ ಅಂತಂದರೆ, ಇಷ್ಟು ಜಮೀನಿದೆ ಏನು ಮಾಡೋದು ಮಾಡ್ಕೊಂಡು ಮಾರ್ಬಿಡವ, ಸ್ವಲ್ಪ ದುಡ್ಡು ಬರಲಿ, ಏನಾದ್ರು ಒಳ್ಳೆ ಕಾರ್ ತೊಗೊಳೋಣ, ಒಳ್ಳೆ ಮನೆ ಕಟ್ಬಿಡ, ಹಿಂಗೆಲ್ಲ ಯೋಚನೆಗಳು ಇರುತ್ತೆ. ಅದು ತಪ್ಪು ಅಂತಕ್ಕಂಥದ್ದು ಅಲ್ವಾ. ಆ ಜಮೀನು ಅಂತಕ್ಕಂಥದ್ದು ಇದ್ದರೆ ನೀವು 1000 ವರ್ಷ ಅದರಲ್ಲಿ ಬೆಳ್ಕೊಂಡು ತಿನ್ಬೋದು. ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಕೃಷಿಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಏನು ಬೇಕಿಲ್ಲ ಅಂತ ಅನಿಸುತ್ತೆ. ಒಳ್ಳೆ ಭವಿಷ್ಯ ಇದೆ ನೀವು ಹೇಳಿದ್ರಿ. ಪ್ರತಿಯೊಬ್ಬರು ಅವರವರ ಜಮೀನನ್ನು ಕಾಪಾಡಿಕೊಂಡು ಇವ್ರಿಗೆ ಬಂಡವಾಳಶಾಹಿಗಳಿಗೆ ತಮ್ಮ ಜಮೀನುಗಳನ್ನು ಮಾರ್ಕೊಳ್ಬೇಡಿ. ಮುಂದೆ ಇನ್ನೂ ಒಳ್ಳೆ ಭವಿಷ್ಯ ರೈತರಿಗೆ ಅಥವಾ ಜಮೀನಿಗಾಗಿರ್ಬೋದು, ಯಾವ ಥರ ಒಂದು ದಿವಸ ಒಳ್ಳೆ ರೇಟ್ ಸಿಗುವಂಥ ಸಂದರ್ಭಗಳು ಇರಬಹುದು ಅಂತ. ಸೊ ಅದಕ್ಕೋಸ್ಕರ ಏನೋ ಈಗ ನಾವೆಲ್ಲ ಕೇಳ್ದಂಗೆ ದೊಡ್ಡ ಬಿಸ್ನೆಸ್ ಪೀಪಲ್, ಬಂಡವಾಳಶಾಹಿಗಳು, ದೊಡ್ಡ ಶ್ರೀಮಂತರು ಏನು ಮಾಡ್ತಾವ್ರೆ, 1000 ಎಕರೆ ಜಮೀನು ತಗೊಳ್ತಾರೆ. ಬಹುಶಃ ನಮ್ಗೆ ಅನ್ಸೋದು ಮುಂದೆ ಏನಾದರೂ ಅವರೇ ಇದೊಂದು ಅಗ್ರಿಕಲ್ಚರ್ ಬೆಳೆಯೋದಕ್ಕೆ ಒಂದು ಫ್ಯಾಕ್ಟ್ರಿ ಥರ ಮಾಡಿ ನಮ್ಮದೇ ಜಮೀನು ಇಸ್ಕೊಂಡಿರ್ತಾರೆ. ಅಲ್ಲ, ಹಿಂದೆ ಏನಂತಂದ್ರೆ ಬ್ರಿಟಿಷ್ ಕಾಲದೊಳಗೆ ಹೆಂಗೆ ನಾವು ಒಬ್ಬರು ಆದಿಂದಾಗ ಬೆಳೆದ್ವಲ್ಲ, ಮತ್ತೆ ಆ ಕಾಲ ಬರ್ತದೆ ಅದೇ ಹಂಗೆ ಆಗ್ತಾ ಇದೆ. ನಾವು ಸ್ವತಂತ್ರವನ್ನ ಕಳ್ಕೊಂಡು ಪಾರತಂತ್ರ ಆಗ್ತಾ ಇದ್ದೇವೆ. ಅದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ನಾವೇನಂದ್ರೆ ಗುತ್ತಿಗೆದಾರಾಗಿ ಜೀವನ ಮಾಡೋದು.
ಏನೋ ಬದುಕು ಕಟ್ಕೊಳಕ್ಕಾಗಲ್ಲ. ಕಾಂಟ್ರಾಕ್ಟ್ ಸುಮ್ಮನೆ ಹಂಗ ಇರಾಟ 60 ವರ್ಷ ಮಟ್ಟ ಸರ್ವಿಸ್ ಕೊಟ್ಟು ಕೂಲಿಗಾಗಿ ದುಡುದು ನಾವು ಅಲ್ಲಿಗೆ ನಚಿಸಿ ಹೋಗ್ಬಿಡೋದು. ಅಷ್ಟೇ ಈಗ ನಮ್ಮ ಹಿರಿಯರು ಇಂತ ಕಲ್ಸ್ಕೊಂಡಿಲ್ಲ, ನಮ್ಮ ಹಿಂದಿನ ಹಿರಿಯರ ಇಂತ ಕಲ್ಸ್ಕೊಂಡಿಲ್ಲ. ಅದನ್ನ ಕನಸನ್ನ ಹೆಂಗಂದ್ರೆ ಭದ್ರತೆಯಿಂದ ಅವ್ರ ಜೀವನ ಮಾಡ್ಕೊಂತ ಬಂದ್ರ. ಇವತ್ತು ನಾವೇ ಹೊಡೆದಂದ್ರ ಇವತ್ತು ದಿನದ ಒಂದು ಶೈಲಿಗೆ ನಾವ್ ಏನ್ ಮಾಡ್ಕೊಂತೀವಿ ಅಂದ್ರೆ ಬದುಕನ್ನ ಕಟ್ಕೊಂತ ಅಂತೀವಿ. ಒಂದ್ ಕಾರ್ ಅಡಿ ತಗೋಬೇಕು, ಒಂದು ಸೈಕಲ್ ಮೋಟರ್ ತಗೋಬೇಕು, ಒಂದ್ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಇಂಥವೆಲ್ಲ ಕನಸು ಇಟ್ಕೊಂಡಿದ್ದೀವಿ. ಅವ್ರು ಹಂಗಲ್ಲ, ಇನ್ನು ಹೊಲ ಹಿಡಿಬೇಕು, ಹೊಲ ಡೆವಲಪ್ಮೆಂಟ್ ಮಾಡ್ಬೇಕು, ಇನ್ನೊಂದು ಜಮೀನು ಮಾಡ್ಬೇಕು, ನೀರಿಲ್ಲ ಜಗದಲ್ಲಿ ನೀರಿನ ಪ್ರಯತ್ನ ಮಾಡ್ಕೋಬೇಕು ಅಂತ ಒಂದು ಬದುಕನ್ನ ಹಿಂದ್ ಕಟ್ಕೊಂಡ್ರೆ. ಇವತ್ತು ಯಾಕ ಒಂದು ಯುವ ರೈತರು ಏನ್ ಮಾಡಕೊಂತಾರ ಅಂತಂದ್ರೆ ಈ ಒಂದು ಮೋಹದಕ್ಕೆ ಬಿದ್ದ್ಬಿಟ್ಟಿದಾರೆ. ಮೋಹದ ಜಗತ್ತು ಅಂತಾರ. ಮೋಹ ಜಗತ್ತು ಬಿದ್ದಿಂದಾಗ ಅದ್ರ ಬಗ್ಗೆ ಕೆಟ್ಟಿಂದ ಸುಧಾರಿಸ್ತಾರಂತಾರಲ್ಲ, ಕೆಟ್ಟಿಂದಾಗ ಸುಧಾರಿಸೋದು ದೊಡ್ಡದಲ್ಲ, ಕೆಡೋದಕ್ಕಿಂತ ಮೊದ್ಲ ನಾವು ಸುಧಾರಿಸೋಣ ನಮ್ದು ಒಂದು ಪೂರ್ವವಾಗಿರ್ತಕ್ಕಂಥ ಮಾತು. ಯಾಕಂದ್ರೆ ಕೆಟ್ಟಿಂದಾಗ ಈಗ ಆರೋಗ್ಯದಿಂದ ನಾ ಕೆಟ್ಟ ಹಾಸ್ಪಿಟ್ಲಿಗೆ ಹೋಗಿ 15 ದಿನ 20 ದಿನ ಗಟ್ಟಲೆ ಬಿದ್ದು ಟಯರ್ಡ್ ಆಗಿ ನನ್ನ ಪರಿಸ್ಥಿತಿ ಆರೋಗ್ಯನ ಕೆಟ್ಟೋಕ್ಕಿಂತ ಮೊದ್ಲ ನಾನು ಇನ್ನು ಎಲ್ಲಿ ಕೆಡ್ತೀನಿ ಅಂದಾಗ ಸ್ವಲ್ಪ ಹುಷಾರಾಗ್ಬಿಟ್ಟು ಅಂತಂದ್ರೆ ದಿನಗಳನ್ನ ನಾವು ಇನ್ನು ಒಳ್ಳೆ ದಿನಗಳನ್ನ ಇಡಬಹುದು ಅಂತ ನಾನು ಹೇಳ್ತೀನಿ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಅಂದ್ರೆ ಏನಾದರೂ ಒಂದು ಕಾಯಿಲೆ ಬರೋಕ್ಕಿಂತ ಮೊದಲೇ ನಮ್ಮನ್ನು ನಾವು ಮೊದಲೇ ಅದು ಮುನ್ನೆಚ್ಚರಿಕೆಯಿಂದ ಇದ್ದರೆ ಒಳ್ಳೇದಾಗುತ್ತೆ ಅಂತ ನೀವು ಹೇಳಿದಂಗೆ. ಕೃಷಿಯಲ್ಲಿ ಹೆಂಗೆ ಅಂದರೆ ಎಲ್ಲ ಹೋದ್ಮೇಲೆ ಹೇಳೋದ್ರ ಬದಲು ಇದ್ದಾಗ ಅದನ್ನು ಉಳಿಸ್ಕೊಂಡು ಕಾಪಾಡ್ಕೊಳ್ಳಿ. ನಮ್ಮ ಹಿರಿಯರು ಏನು ನಮ್ಗೆ ಹಾಕ್ಕೊಟ್ಟಂಥ ಮಾರ್ಗವನ್ನು ನಾವು ಬಳಕೆ ಮಾಡಿಕೊಂಡು ಅದರಲ್ಲಿ ಮುಂದುವರೆದು ನಾವು ಇರುವಂಥ ಜಮೀನನ್ನು, ಕೃಷಿ ಜಮೀನನ್ನು ಉಳಿಸ್ಕೋಬೇಕು. ಅದನ್ನ ಮಾರಿಬಿಟ್ಟು ಮತ್ತೆ ಇನ್ಯಾರೋ ಅಲ್ಲೇನೋ ಬಿಲ್ಡಿಂಗ್ ಕಟ್ಟಿದ್ರು, ಇನ್ನೇನೋ ಮಾಡಿದ್ರು, ಮತ್ತೆ ಇನ್ನೇನೋ ಮಾಡ್ತಾರೆ. ಹಂಗೆಲ್ಲ ಮಾಡೋದ್ರಿಂದ ಅದು ಕೃಷಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ಭಾಳ ಚೆನ್ನಾಗಿ ನಿಮ್ಮದೇ ಆದಂಥ ಮಾತುಗಳಲ್ಲಿ ಹೇಳಿದ್ರಿ. ವೀಕ್ಷಕರೇ, ಇಷ್ಟೊತ್ತು ನೀವು ನೋಡಿದ್ರಿ ಪ್ರಗತಿಪರ ರೈತರಾದಂತಹ ಚೆನ್ನಪ್ಪಣ್ಣನವರು ನಮ್ಮ ಜೊತೆ ಇದ್ದರು. ಸಾಕಷ್ಟು ಮಾಹಿತಿಯನ್ನು ಬರೀ ಕೃಷಿ ಮಾಡೋದ್ರ ಬಗ್ಗೆ ಅಲ್ಲದೆ ಈ ಒಂದು ಕೃಷಿ ಒಂದು ಕ್ಷೇತ್ರದಲ್ಲಿ ಹೇಗೆ ಜಾಗೃತಿಯನ್ನು ಮೂಡಿಸಬೇಕು, ಹೇಗೆ ಅರಿವನ್ನು ಮೂಡಿಸಬೇಕು, ಅದು ವಿಶೇಷವಾಗಿ ಇಂದಿನ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಹೇಗೆ ಅದರ ಬಗ್ಗೆ ಒಂದು ಅರಿವನ್ನು ಕೊಟ್ಟರೆ ಮುಂದೆ ಹೇಗೆ ಅದು ಬಳಕೆ ಆಗುತ್ತೆ, ಹೇಗೆ ನಮ್ಮ ಕೃಷಿಯನ್ನು ಉಳಿಸ್ಕೋಬೇಕು ಮುಂದಿನ ಭವಿಷ್ಯಕ್ಕೆ ಅಂತ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಈ ಸಂಚಿಕೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದೆ ಅಂತ ಭಾವಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಸಾಕಷ್ಟು ಸಮಯವನ್ನು ಕಳೆದಂತಹ ಶ್ರೀ ಚೆನ್ನಪ್ಪಣ್ಣನವರಿಗೆ ಸರ್, ನಿಮಗೆ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಬಹಳ ಶರಣಾರ್ಥಿಗಳು, ಧನ್ಯವಾದಗಳು ಸಹ. ನಮಸ್ಕಾರ. ಹಾಗೆ ವೀಕ್ಷಕರೇ, ನಿರಂತರವಾಗಿ ನೋಡ್ತಾ ಇರಿ. ಇದು ಶ್ರೀ ಬಸವ ಟಿವಿ, ಸಂಸ್ಕಾರದ ಬೆಳಕು. ಶರಣಾರ್ಥಿ.